ಕನ್ನಡ ಸಾಹಿತ್ಯ ಪರಿಷತ್ ಮಂಡ್ಯದಲ್ಲಿ ನಡೆತಕ್ಕಂಥ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಾವು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂಥ ನಾಡೋಜ ಮಹೇಶ್ ಜೋಶಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ನಿನ್ನೆ ಶಿರ್ಸಿ ಸಿದ್ದಾಪುರ ಭುವನೇಶ್ವರದಲ್ಲಿ ಭುವನೇಶ್ವರಿ ತಾಯಿಯ ಒಂದು ಪಾದ ಪೂಜೆಯನ್ನು ಮಾಡಿ ಅಲ್ಲಿಂದ ರಥದ ಒಂದು ಚಾಲನೆಯನ್ನು ಕೊಡುವ ಮುಖಾಂತರ ನಮ್ಮ ನಾಡಿನ ಮಂತ್ರಿಗಳಾದಂಥ ನಮ್ಮ ಮೀನುಗಾರಿಕೆ ಸಚಿವರಾದಂಥ ಮಂಕಳ ವೈದ್ಯ ಸಾಹೇಬರು ಇದ್ದರು ಮತ್ತು ದೇವಾನಂದ ನಾಯ್ಕ ಸಾಹೇಬರು ಕೂಡ ಶಾಸಕರು ಇದ್ದರು. ಇವರೆಲ್ಲರ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ನಿನ್ನೆ ನಾವು ಈ ರಥಕ್ಕೆ ಚಾಲನೆ ಕೊಟ್ಟು ಅಲ್ಲಿಂದ ಕುಮಟಾ ಮಾರ್ಗವಾಗಿ ಕಾರವಾರಕ್ಕೆ ಬಂದು ಕಾರವಾರದಿಂದ ಇವತ್ತು ನಮ್ಮ ಗಡಿ ರಾಜ್ಯವಾದ ಗೋವಾದಲ್ಲಿ ಗೋವಾ ಕನ್ನಡಿಗರ ಒಂದು ಏನು ಕನ್ನಡಿಗರ ಒಂದು ಕೂಡುವ ಒಂದು ಜನಸ್ತೋಮವನ್ನು ನೋಡಿ ಮಾಡುವ ಮುಖಾಂತರ ಎಲ್ಲರೂ ಸೇರಿ ನಾವು ಕನ್ನಡಿಗರು ತಾಯಿ ಭುವನೇಶ್ವರಿಯನ್ನು ಸ್ವಾಗತ ಮಾಡುವ ಮೂಲಕ ನಾವು ಈ ತಾಯಿಯ ಪೂಜೆ ಮಾಡುವ ಮೂಲಕ ತಾಯಿಯ ಆಶೀರ್ವಾದ ಪಡೆಯುವ ಮೂಲಕ ಯಾಕಂದರೆ ನಮಗೊಂದು ಖುಷಿ ಅನಿಸ್ತೈತಿ. ನಾಡೋಜ ಮಹೇಶ್ ಜೋಶಿ ಅವರು ಗೋವಾಕ್ಕೆ ಕಾಣ್ಕೋಣಕ್ಕೆ ಲಾಸ್ಟ್ ಮಾಡೋಣಪ್ಪ ಅಂದ್ರೆ ಕಾಣ್ಕೋಣದಾಗ ನಮ್ಮ ಜನ ಕನ್ನಡಿಗರು ಭಾಳ ಮಂದಿ ಇಲ್ಲ ಅಂದಾಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರುಗಳಾದ ಪರಶುರಾಮ್ ಕೊಳೋಳೆ ಅವರು ಮತ್ತು ನಮ್ಮ ಬಸವರಾಜ್ ಬಣ್ಣಿಕೊಪ್ಪ ಅವರು ಮತ್ತು ಪಡದಾಯಿ ಅವರು ನಮ್ಮ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡ ಪರ ಸಂಘಟನೆಗಳ ಎಲ್ಲವೂ ಸೇರಿಕೊಂಡು ಎಲ್ಲರೂ ನಾವು ಅಲ್ಲೇ ಕಾಣ್ಕೋಣದಲ್ಲೇ ಮಾಡೋಣ ಸರ್. ನಮ್ಮ ತಾಯಿ ಭುವನೇಶ್ವರಿ ನಮಗೆ ಕರ್ನಾಟಕದಿಂದ ಬಂದು ಗೋವಾದಲ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾಳಂದ್ರೆ ನಮ್ಮ ಒಂದು ಸೌಭಾಗ್ಯ. ಈ ಅವಕಾಶವನ್ನು ನಾವು ಒಳ್ಳೆ ರೀತಿಯಾಗಿ ಬಳಸ್ಕೊಂಡು ತಾಯಿ ಭುವನೇಶ್ವರಿಯ ಪೂಜೆಗೈದು ನಾವು ಅಲ್ಲಿ ಪುನೀತರಾಗೋಣ ಅನ್ನುವಂಥ ಮಾತನ್ನು ಹೇಳಿದ್ಲು. ಹೀಗಾಗಿ ನಮ್ಮ ಎಲ್ಲ ಕನ್ನಡಿಗರ ಪರವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಪರವಾಗಿ ಮತ್ತೊಮ್ಮೆ ಈ ತಾಯಿ ಭುವನೇಶ್ವರಿಯ ಒಂದು ಆಶೀರ್ವಾದ ಪಡೆದುಕೊಳ್ಳುವ ಮೂಲಕ ನಾವೆಲ್ಲರೂ ಕೂಡಿ ಈ ಗೋವಾ ರಾಜ್ಯದಲ್ಲಿ ಬರೀ ನಾವು ಕಾರ್ಯಕ್ರಮ ಅಷ್ಟೇ ಅಲ್ಲ, ಬರೀ ಸಾಹಿತಿಗಳ ಅಷ್ಟೇ ಅಲ್ಲ, ಎಲ್ಲ ರಂಗದಲ್ಲಿ ಕೂಡ ನಮಗೆ ಏನು ಕುಂದುಕೊರತೆಗಳದಾವು, ಏನೇನು ತೊಂದರೆಗಳದಾವು, ಆ ತೊಂದರೆಗಳನ್ನು ನಿಭಾಯಿಸುವಲ್ಲಿ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಲಿ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಇಲ್ಲಿ ಬರ್ರಿ. ಆರತಿ ಯಾರ್ದಿದು? ಸಹಯೋಗ